ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಅವರು ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದಾರೆ. ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಈ ದಿನ ಇತಿಹಾಸ ನಿರ್ಮಿಸಿದಂಥ ಸಹಕಾರಿ ಕ್ಷೇತ್ರದ ಗರಿಮೆಯನ್ನು ಹಿರಿಮೆಯನ್ನು ಇಡೀ ಭಾರತ ದೇಶದಲ್ಲಿ ಎತ್ತಿ ತೋರಿಸುವಂಥ ಸಹಕಾರಿ ಕ್ಷೇತ್ರ ಯಾವ ರೀತಿ ತನ್ನ ತತ್ವ ಸಿದ್ಧಾಂತವನ್ನು ಮೆಚ್ಚಿಕೊಂಡು ಬಂದಿದೆಯಾ ಇದಕ್ಕೆ ಪ್ರತೀಕ ಎಂಬಂತೆ ಇಂದು ಸಹಕಾರಿ ಕ್ಷೇತ್ರದಲ್ಲೊಂದು ಅಜಾತ ಶತ್ರು ಅದ್ವಿತೀಯ ನಾಯಕ ನಮ್ಮೆಲ್ಲರ ಸಹಕಾರಿಗಳಿಗೆ ಪ್ರೇರಣಾ ಶಕ್ತಿಯಾಗಿರುವಂಥ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಈ ರಾಜ್ಯದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ 31 ವರ್ಷದಿಂದ ನಿರಂತರವಾಗಿ ಈ ಬ್ಯಾಂಕಿನ ಅಧ್ಯಕ್ಷರಾಗಿ 7ನೇ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿರುವಂಥದ್ದು ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಒಂದು ಈ ಸಂದರ್ಭ. ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಬೇಕಾದ್ರೆ ಈ ಚುನಾವಣೆ ಯಾವುದೇ ರೀತಿಯಲ್ಲಿ ಗೊಂದಲಕ್ಕೆ ಅವಕಾಶ ಆಗದೆ ನಮ್ಮ ಅಧ್ಯಕ್ಷರಾದ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಈ ಚುನಾವಣೆಯ ಮೂಲಕ ಇತಿಹಾಸ ನಿರ್ಮಿಸಬೇಕಾಗಿದ್ರೆ ಇದಕ್ಕೆ ಮೂಲ ಕಾರಣ ಅವಿಭಜಿತ ಜಿಲ್ಲೆಯ ಸಹಕಾರಿಗಳಾದ ತಾವು ನಮ್ಮ ಅಧ್ಯಕ್ಷರ ಮೇಲೆ ಇಟ್ಟಿರುವಂಥ ಅಪ್ರತಿಮ ವಿಶ್ವಾಸ ಪ್ರೀತಿ ಬೆಂಬಲಕ್ಕೆ ನಾವು ಅತ್ಯಂತ ತಲೆಬಾಗಿ ತಮಗೆ ಅಭಿನಂದನೆಯನ್ನು ಮೊತ್ತ ಮೊದಲು ಎಲ್ಲ ಸಹಕಾರಿಗಳಿಗೆ ನೀಡಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ನಮ್ಮ ಶಕ್ತಿಯೇ ರಾಷ್ಟ್ರಶಕ್ತಿ ಎಂದು ಉದ್ಗರಿಸುತ್ತಾ ಕರಾವಳಿ ಭಾಗದಲ್ಲಿ ರೈತರನ್ನು ಕೃಷಿ ಕಾರ್ಮಿಕರನ್ನು ಸೇರಿದಂತೆ ಸರ್ವರನ್ನು ಮುನ್ನಡೆಸಿದ ವ್ಯಕ್ತಿತ್ವವನ್ನು ಹೊಂದಿರುವ ಸಹಕಾರ ರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಈ ರಾಜ್ಯ ಕಂಡ ಅದ್ವಿತೀಯ ಸಹಕಾರಿ ನಾಯಕರು. ಸಾಧನಾಶೀಲ ಕೃಷಿಕರಾಗಿ, ಉದ್ಯಮಿಗಳಾಗಿ, ಶ್ರೇಷ್ಠ ಸಹಕಾರಿಯಾಗಿ ಕಳೆದ 31 ವರ್ಷಗಳಿಂದ ಎಸ್ಡಿಸಿಸಿ ಬ್ಯಾಂಕ್ ಅನ್ನು ಶಿಖರದತ್ತ ಏರಿಸಿದ ಶ್ರೇಯಸ್ಸು ರಾಜೇಂದ್ರ ಕುಮಾರ್ ಅವರಾಗಿದ್ದೆ. ಇದೀಗ 7ನೇ ಅವಧಿಗೆ ಅವರು ಅಧ್ಯಕ್ಷರಾಗುವ ಮೂಲಕ ಹೊಸ ಇತಿಹಾಸವನ್ನು ಬರೆದಿದ್ದಾರೆ. ಸಮಾಜಮುಖಿ ಚಿಂತನೆಯೊಂದಿಗೆ ಸಹಕಾರಿ ಕ್ಷೇತ್ರದಲ್ಲಿ ಸಾಧನೆಯ ಹೆಗ್ಗುರುತಾಗಿ ಮೂಡಿಬಂದ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಸಹಕಾರಿ ಭೀಷ್ಮ ಎಂದೇ ಮಾನ್ಯತೆ ಗೌರವ ಪಡೆಕೊಂಡವರಾಗಿರುತ್ತಾರೆ. ಮಹತ್ವಾಕಾಂಕ್ಷೆಯ ಇದ್ದರೆ ಸಹಕಾರಿ ಕ್ಷೇತ್ರದಲ್ಲಿ ಸಾಧನೆಯ ಉತ್ತುಂಗಕ್ಕೇರಬಹುದು ಎಂಬುದನ್ನು ಸಾಬೀತುಪಡಿಸಿದ ಕೀರ್ತಿ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರದ್ದಾಗಿದೆ. ವಾಣಿಜ್ಯ ಬ್ಯಾಂಕ್ಗಳ ಸ್ಪರ್ಧೆ ಇದ್ದರೂ ಅದನ್ನು ಮೀರಿ ಸಾಧಿಸಿದ ಅವರ ಶ್ರೇಯಸ್ಸು ಅಪ್ರತಿಮಿತ. 4.5 ದಶಕದ ಹಿಂದೆ ತನ್ನ ಊರು ವರಂಗದಲ್ಲಿ ಸಹಕಾರಿ ಸಂಘದ ಉದ್ಯೋಗಿಯಾಗಿ ಸಹಕಾರಿ ಕ್ಷೇತ್ರಕ್ಕೆ ಕಾಲಿಟ್ಟ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಉದ್ಯೋಗ ಸಿಕ್ಕರೂ ಅದನ್ನು ಕೈಬಿಟ್ಟು ಸಹಕಾರಿ ಸೇವೆಗೆ ಬದ್ಧರಾಗಿ ತೊಡಗಿಸಿಕೊಂಡ ಅವರು ಇಂದು
ಲೋಕವೇ ಕೊಂಡಾಡುವ ಸಹಕಾರಿ ವೀರನಾಗಿ ಬೆಳೆದು ನಿಂತಿದ್ದಾರೆ. ಲಕ್ಷಾಂತರ ಮಂದಿಗೆ ದಾರಿದೀಪವಾಗಿದ್ದಾರೆ ಎಂಬುದನ್ನು ನಾವು ಬಹಳ ಸಂತೋಷದಿಂದ ತಿಳಿಯಬಯಸುತ್ತೇವೆ. ಸಹಕಾರಿ ತತ್ವವನ್ನೇ ಉಸಿರಾಗಿಸಿಕೊಂಡು ಇಂದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ರಂಗದಲ್ಲಿ ಸಾಧನೆ ಅದ್ವಿತೀಯ ಕಿರೀಟ ತೊಟ್ಟಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಡಾಕ್ಟರ್ ರಾಜೇಂದ್ರ ಕುಮಾರ್. ಸಹಕಾರಿ ಕ್ಷೇತ್ರದ ಸಾರ್ಥಕ ಸಾಧಕರಾಗಿ 1987ರಲ್ಲಿ SDCC ಬ್ಯಾಂಕಿನ ನಿರ್ದೇಶಕರಾಗಿ ಆಯ್ಕೆಗೊಂಡ ಇವರು 1994ರಲ್ಲಿ ಈ ಬ್ಯಾಂಕಿನ ಸಾರಥ್ಯವನ್ನು ವಹಿಸಿದ ಬಳಿಕ ಬ್ಯಾಂಕ್ ಹಲವು ದಾಖಲೆಗಳ ಮೂಲಕ ಮಾದರಿ ಸಹಕಾರಿ ಬ್ಯಾಂಕ್ ಆಗಿ ಪ್ರಖ್ಯಾತಿ ಪಡೆಯಿತು. ಬ್ಯಾಂಕ್ 113 ಶಾಖೆಗಳ ಮೂಲಕ ಯಾವುದೇ ರಾಷ್ಟ್ರೀಯ ಖಾಸಗಿ ಬ್ಯಾಂಕಿಗೂ ಕಡಿಮೆ ಇಲ್ಲ ಎಂಬಂತೆ ಮಾದರಿ ಸೂತ್ರದೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದು, ಹೊಸ ಸೇವೆ ನೀಡಲು ಬ್ಯಾಂಕ್ ನಡೆಸಿದ ಕಾರ್ಯ ಉಲ್ಲೇಖನೀಯ. ಹೀಗಾಗಿ ಬ್ಯಾಂಕ್ ಹಲವು ಪುರಸ್ಕಾರಗಳನ್ನು ತನ್ನ ಮುಡಿಗೇರಿಸಿಕೊಂಡಿದೆ. ಹೀಗಾಗಿ SDCC ಬ್ಯಾಂಕ್ ಎಂದರೆ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಎನ್ನುವಷ್ಟರ ಮಟ್ಟಿಗೆ ಬೆಳೆದು ನಿಂತಿರುವುದು ತಮಗೆಲ್ಲರಿಗೂ ತಿಳಿದ ವಿಚಾರ. ನಮ್ಮೆಲ್ಲರ ಆತ್ಮೀಯ ಅತ್ಯಂತ ಪ್ರೀತಿಯ ಇಂದು 7ನೇ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಷ್ಟು ಮಾತ್ರ ಅಲ್ಲದೆ ಅವರಿಗೆ 75 ವರ್ಷದ ಹುಟ್ಟುಹಬ್ಬ ಕಾಕತಾಳೀಯ ಎಂಬಂತೆ 7ನೇ ಅವಧಿಗೆ ಅಧ್ಯಕ್ಷರಾಗುವುದು ಕೂಡ, ಅದರೊಂದಿಗೆ 75ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವುದು ಕೂಡ ಅತ್ಯಕ್ಕೊಂದು ಹೊಂದಾಣಿಕೆ ಆಗುವ ಮೂಲಕ ಅವರು ಶತಾಯುಷಿ ಆಗಬೇಕು ಅಂತ ನಾವು ಸಹಕಾರಿಗಳೆಲ್ಲ ನಾವು ಅವರಿಗೆ ಆಶೀರ್ವಾದದ ಮೂಲಕ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ನಮಗೆ ಇನ್ನಷ್ಟು ಪ್ರೇರಣೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸುಸೂತ್ರವಾಗಿ ಈ ಚುನಾವಣೆಯನ್ನು ಕಳೆದ 15 ದಿನಗಳಿಂದ ನಿರಂತರವಾಗಿ ನಮ್ಮ ಸಂಪರ್ಕದಲ್ಲಿ ಎಲ್ಲ ಚುನಾವಣೆಯಲ್ಲಿ ಒಂದಿಷ್ಟು ಕೊರತೆಯಾಗದ ರೀತಿಯಲ್ಲಿ ಅತ್ಯಂತ ಪ್ರಾಮಾಣಿಕ ಪಾರದರ್ಶಕವಾಗಿ ನಡೆಸಿಕೊಟ್ಟಂಥ ನಮ್ಮ ಮಂಗಳೂರು ಜಿಲ್ಲಾ ಸಹಾಯಕ ಆಯುಕ್ತರಾದಂಥ ಹರ್ಷವರ್ಧನ್ ಅವರು ಇಂದು ಈ ಚುನಾವಣೆಯ ಮೂಲಕ ನಮ್ಮ ಅಧ್ಯಕ್ಷರು ರಾಜೇಂದ್ರ ಕುಮಾರ್ ಅವರನ್ನು ಅಧಿಕೃತವಾಗಿ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ದಾರೆ. ಅವರು ಅವರಿಗೆ ಅನೇಕ ಕಾರ್ಯದ ಒತ್ತಡ ಇದ್ದರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಹಕಾರ ನೀಡಿದ್ದಾರೆ. ಅವರನ್ನು ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಎಲ್ಲ ಸಹಕಾರಿಗಳು ಸೇರಿ ಅಧ್ಯಕ್ಷರವರನ್ನು ಗೌರವಿಸಬೇಕು ಅಂತ ಈ ಅತ್ಯಂತ ನಾನು ಪ್ರೀತಿಪೂರ್ವಕವಾಗಿ ಅಧ್ಯಕ್ಷರ ಹತ್ರ ಮನವಿ ಮಾಡಿಕೊಳ್ತಾ ಇದ್ದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿ, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಪ್ರಾಮಾಣಿಕ ಪಾರದರ್ಶಕ್ಕೆ ಹೆಸರಾಗಿರುವಂಥ ಎಲ್ಲರ ಆತ್ಮೀಯರು ಆಗಿರುವಂಥ ನಮ್ಮ ಅಧ್ಯಕ್ಷರ ಆತ್ಮೀಯರಾಗಿರುವ ಅಭಯಚಂದ್ರ ಜೈನ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಮ್ಮೆಲ್ಲ ಸಹಕಾರಿಗಳ ಪರವಾಗಿ ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ಬ್ಯಾಂಕಿನ ಹಿರಿಯ ನಿರ್ದೇಶಕರಾದಂಥ ವಾದಿರಾಜ್ ಶೆಟ್ಟಿ ಅವರು ಹೂಹಾರ ಹಾಕಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಈ ಭಾಗದ ಹಿರಿಯ ರಾಜಕಾರಣಿ ಹಾಗೂ ವಿಧಾನ ಪರಿಷತ್ನ ಸದಸ್ಯರಾಗಿ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಂತ ನಮ್ಮ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸುತ್ತಿರುವಂತ ಹರೀಶ್ ಕುಮಾರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಭಾಸ್ಕರ್ ಕೋಟ್ಯಾನ್ರವರು ನಮ್ಮ ಹಿರಿಯ ನಿರ್ದೇಶಕರು ಹಾರ ಹಾಕಿ ಸ್ವಾಗತಿಸುವಂತೆ ಕೇಳಿಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ನಮ್ಮವರೇ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನಮಗೆ ಮಾರ್ಗದರ್ಶನ ಸಹಕಾರ ನೀಡ್ತಾ ಬಂದಿರುವಂತ
ನಮ್ಮ ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರು, ಅಪ್ರತಿಮ ಸಂಘಟಕರು, ನಮ್ಮ ಆತ್ಮೀಯರು ಆಗಿರುವಂಥ ಐಕಳ ಹರೀಶ್ ಶೆಟ್ಟಿ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಅವರಿಗೆ ಶಶಿಕುಮಾರ್ ರಾಯ್ ಬೊಳ್ಳೊಟ್ಟು ಇವರು ಹಾರಾರ್ಪಣೆ ಆಗಿ ಸ್ವಾಗತಿಸುವಂತೆ ಕೇಳಿಕೊಳ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವಂಥ ಕಳೆದ 30 ವರ್ಷಗಳಿಂದ ಈ ಬ್ಯಾಂಕಿನ ನಿರ್ದೇಶಕರಾಗಿ ಉಪಾಧ್ಯಕ್ಷರಾಗಿ ನಮ್ಮ ಬ್ಯಾಂಕಿನ ಅಭಿವೃದ್ಧಿಗೆ ಸಹಕರಿಸಿದಂಥ ಸರಳ ಸಜ್ಜನಿಕೆಯ ವಿನಯ್ ಕುಮಾರ್ ಸೂರಿಂಜೆಯವರು ಕೂಡ ಈ ದಿನ ಉಪಾಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ವೇದಿಕೆಯಲ್ಲಿರುವಂಥ ಎಲ್ಲ ಬ್ಯಾಂಕಿನ ಹಿರಿಯ ಮತ್ತು ಎಲ್ಲ ನಿರ್ದೇಶಕರುಗಳನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ವಿಶೇಷವಾಗಿ DR ಸಾಹೇಬರು ಕೂಡ ವೇದಿಕೆಯಲ್ಲಿದ್ದಾರೆ. ನಮ್ಮ ಮಂಗಳೂರು DR ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ನಾವೆಲ್ಲ ವೇದಿಕೆಯಲ್ಲಿರುವಂಥ ನಿರ್ದೇಶಕರುಗಳೆಲ್ಲ ಈ ಒಂದು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರಬೇಕಾಗಿದ್ದರೆ ನಮ್ದು ಯಾವುದೇ ಶ್ರಮ ಇಲ್ಲ. ನಾವು ನಮ್ಮ ಮರ MN ರಾಜೇಂದ್ರ ಕುಮಾರ್, ನಾವೆಲ್ಲ ಆ ಮರದ ಅಡಿಯಲ್ಲಿರುವ ನೆರಳು ಮಾತ್ರ ಅಂತ ಹೇಳ್ತಾ, ನಾವೆಲ್ಲರೂ ಕೂಡ ಯಾವುದೇ ರೀತಿಯ ಶ್ರಮ ಇಲ್ಲದೆ ನಿಮ್ಮೆಲ್ಲರ ಸಹಕಾರದಿಂದ ಅಧ್ಯಕ್ಷರ ಒಂದು ಪ್ರೀತಿಯಿಂದ ಎಲ್ಲ ನಿರ್ದೇಶಕರುಗಳಿಗೂ ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ನಮಗೆಲ್ಲ ಬಹಳ ಸಂಭ್ರಮದ ದಿನ. ಯಾಕೆಂತ ಹೇಳಿದ್ರೆ ಇಂಥ ಒಂದು ಅವಕಾಶ ದೇಶದಲ್ಲಿ, ರಾಜ್ಯದಲ್ಲಿ ಎಲ್ಲೂ ಕೂಡ ಕಾಣಲಿಕ್ಕೆ ಸಿಗುವುದಿಲ್ಲ. ಎಲ್ಲಿ ಸಣ್ಣ ಸಹಕಾರಿ ಸಂಸ್ಥೆಯಲ್ಲೂ ಕೂಡ ರಾಜಕಾರಣ, ಒಬ್ಬರನ್ನು ನೋಡಿದರೆ ಇನ್ನೊಬ್ಬರಿಗೆ ದ್ವೇಷ ಇರುವಂಥ ಒಂದು ಹೊತ್ತಲ್ಲಿ ನಾವು ಈ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕನ್ನು ಕಳೆದ 30 ವರ್ಷಗಳಿಂದ ಒಬ್ಬ ವ್ಯಕ್ತಿಯ ಮೂಲಕ ಇಡೀ ಅವಿಭಜಿತ ಜಿಲ್ಲೆಯಲ್ಲಿ ಪ್ರೀತಿ ವಿಶ್ವಾಸದ ಮೂಲಕ ಅವಿರೋಧವಾಗಿ ಆಯ್ಕೆಯಾಗುವಂಥ ಒಂದು ಸನ್ನಿವೇಶ ಇದ್ದರೆ ಅದು ದೇಶದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಂದ ಮಾತ್ರ ಸಾಧ್ಯ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದರ ಕೇಂದ್ರ ಬಿಂದು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು, ಅವರಿಗೆ ಇಂಥ ಶಕ್ತಿ, ಎಲ್ಲರನ್ನು ಪ್ರೀತಿಸುವ ಒಂದು ಆ ಗುಣ ದೇವರು ಇನ್ನಷ್ಟು ನೀಡಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಸಹಕಾರ. ಪ್ರೀತಿಯಿಂದ ಸ್ವಾಗತಿಸಿದಂಥ ಐಕಳ ಭಾವ ದೇವಿ ಪ್ರಸಾದ್ ಶೆಟ್ಟಿ ಸರ್ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಂಡು, ಕಾರ್ಯಕ್ರಮದ ಮುಂದೆ ಬಹಳ ಸಂಭ್ರಮದ ಕ್ಷಣಗಳು ಈಗ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಅದಕ್ಕೂ ಮುಂಚೆ ಕೇವಲ ಅರ್ಧ ನಿಮಿಷದಲ್ಲಿ ಕನಸುಗಳ ಮೂಲಕ ಶಕ್ತಿ ಆಗ್ತಾರೆ ಸಮಾಜಕ್ಕೆ ಅನ್ನೋದನ್ನ ಬಹಳ ಅದ್ಭುತವಾಗಿ ಜನಮಾನಸಕ್ಕೆ ಸಾಧಿಸಿ ತೋರಿಸಿದವರು ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು. 1994ನೇ ಇಸವಿ SCDCC ಬ್ಯಾಂಕ್ ಆಗ ವಾರ್ಷಿಕ ಹೆಚ್ಚು ಕಡಿಮೆ 100 ಕೋಟಿ ರೂಪಾಯಿಯ ವ್ಯವಹಾರವನ್ನ ಮಾಡ್ತಾ ಇದ್ದಂತಹ ದಿನಗಳು. 25 ಬ್ರಾಂಚ್ಗಳು ಜಿಲ್ಲೆಯಾದ್ಯಂತ ಬ್ಯಾಂಕ್ಗಿತ್ತು. ಆಗ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಬ್ಯಾಂಕ್ನ ಅಧ್ಯಕ್ಷರಾಗ್ತಾರೆ. ಕಳೆದ 30 ವರ್ಷಗಳ ಅವಧಿಯಲ್ಲಿ 100 ಕೋಟಿ ಅನ್ನೋದು 13,500 ಕೋಟಿಯವರೆಗೆ ಬಂದು ತಲುಪಿದೆ. 25 ಬ್ರಾಂಚ್ಗಳಿದ್ದಂತಹ ಈ ಬ್ಯಾಂಕ್ ಅನ್ನೋದು ಇವತ್ತು 113 ಬ್ರಾಂಚ್ಗಳನ್ನು ಕಂಡಿದೆ. ಕೆಲವೇ 100 ಜನ ಎಂಪ್ಲಾಯಿಗಳಿದ್ದಂಥ DCC ಬ್ಯಾಂಕ್ ಅನ್ನೋದು ಇವತ್ತು ಸಾವಿರಾರು ಜನರಿಗೆ ಕೆಲಸ ಕೊಟ್ಟಿದೆ. ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಸಾಧನೆಯನ್ನು ಗುರುತಿಸಿ ಗೌರವಿಸಿವೆ. ಕೊಲಂಬೋ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಅನ್ನು ಕೊಟ್ಟರೆ, ಲಂಡನ್ನ ಹೌಸ್ ಆಫ್ ಕಾಮನ್ಸ್ ಅವರಿಗೆ ಮಹಾತ್ಮ ಗಾಂಧಿ ಸದ್ಭಾವನಾ ಅವಾರ್ಡ್ ಅನ್ನು ಕೂಡ ನೀಡಿ ಗೌರವಿಸುವುದರ ಮೂಲಕ ನಮ್ಮ ಕರಾವಳಿ ಕರ್ನಾಟಕದ ಕೀರ್ತಿಯನ್ನ ಇನ್ನಷ್ಟು ಎತ್ತರಕ್ಕೆ ಬೆಳಗಿಸೋದಕ್ಕೆ ಮುಂದೆ ಸಂಭ್ರಮದ ಕ್ಷಣಗಳನ್ನು ಆರಂಭಿಸೋದಕ್ಕೂ ಮುಂಚೆ ಇವತ್ತು ನಮ್ಮ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ನಮ್ಮೆಲ್ಲರ ಧ್ವನಿಯಾಗಿರ್ತಕ್ಕಂಥ ಶ್ರೀ ಹರೀಶ್ ಕುಮಾರ್ ಅವರು ತಮ್ಮ ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡು, ಸಹಕಾರಿ ಬ್ಯಾಂಕಿನ ನೂತನ 7ನೇ ಬಾರಿ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಂತಹ ಸಹಕಾರಿ ರತ್ನ ಸನ್ಮಾನ್ಯ ಶ್ರೀ MN ರಾಜೇಂದ್ರ ಕುಮಾರ್ ಅವರ ಪದಗ್ರಹಣದ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಸನ್ಮಾನ್ಯ ಶ್ರೀ MN ರಾಜೇಂದ್ರ ಕುಮಾರ್ ಅವರೇ, ಕರ್ನಾಟಕ ರಾಜ್ಯದ ಮಾಜಿ ಸಚಿವರು, ದಕ್ಷಿಣ ಕನ್ನಡ ಜಿಲ್ಲೆಯ ಹಿರಿಯ ರಾಜಕಾರಣಿ, ನಮ್ಮೆಲ್ಲರ ಆತ್ಮೀಯರಾದ ಸನ್ಮಾನ್ಯ ಶ್ರೀ ಅಭಯಚಂದ್ರ ಜೈನ್ ಅವರೇ, ಬಂಟರ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಐಕಳ ಹರೀಶ್ ಶೆಟ್ಟಿ ಅವರೇ, ಬ್ಯಾಂಕಿನ ಉಪಾಧ್ಯಕ್ಷರೇ, ಎಲ್ಲ ನಿರ್ದೇಶಕ ಬಂಧುಗಳೇ, ವೇದಿಕೆಯ ಮೇಲಿರುವ ಗಣ್ಯರೇ,
ಇಲ್ಲಿ ಸೇರಿರುವ ಎಲ್ಲ ಸಹಕಾರಿ ಬಂಧುಗಳೇ, ಬಹಳ ಸಂತೋಷ ಆಗ್ತದೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ. ಕರ್ನಾಟಕ ರಾಜ್ಯದ ಸಹಕಾರಿ ಪುಸ್ತಕದ ಪುಟಗಳಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂಥ ಒಂದು ಸಂದರ್ಭ, ಒಂದು ಇತಿಹಾಸವನ್ನು ದಾಖಲೆ ಮಾಡಿದೆ ಇವತ್ತು. ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಒಂದು SADCC ಬ್ಯಾಂಕ್ ಇದರ 7ನೇ ಬಾರಿ ಅಧ್ಯಕ್ಷರಾಗಿ ತನ್ನ 75 ವರ್ಷಗಳನ್ನು ಕೂಡ ಪೂರೈಸಿಕೊಂಡು ಈ ಒಂದು ಸುಂದರ ಕ್ಷಣದಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಈ ಅಧಿಕಾರವನ್ನು ವಹಿಸಿಕೊಳ್ತಾ ಇದ್ದಾರೆ. ಅವರನ್ನು ಪ್ರಥಮವಾಗಿ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರದಲ್ಲಿ ಪ್ರಥಮವಾಗಿ ನಾವು ಉಲ್ಲೇಖಿಸ್ತಾ ಇದ್ದಂಥ ಹೆಸರು ಮೊಳಹಳ್ಳಿ ಶಿವರಾಯರದು. ಇವತ್ತು ಈ ಸಹಕಾರಿ ರಂಗವನ್ನು ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಎಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿಕೊಂಡು ಇದಕ್ಕೆ ಈ ನಮ್ಮ ಅವಿಭಜಿತ ಜಿಲ್ಲೆಯಲ್ಲಿ ಈ SADCC ಬ್ಯಾಂಕಿಗೆ ಭದ್ರ ಬುನಾದಿಯನ್ನು ಹಾಕಿ ಇವತ್ತು ಅವರು ಅಧಿಕಾರ ವಹಿಸಿಕೊಂಡಂಥ 84ರ ಸಂದರ್ಭ, ಇವತ್ತು 2024ರ ಸಂದರ್ಭ. ಯಾವ ರೀತಿ ಬ್ಯಾಂಕ್ ಬೆಳೆದಿದೆ ಅನ್ನೋದನ್ನು ನಾವು ಯಾರೂ ಹೇಳಬೇಕಾಗಿಲ್ಲ. ಬಹುಶಃ ಇಲ್ಲಿ ನೀವೆಲ್ಲ ತಿಳಿದವರೇ ಸಹಕಾರಿಗಳೇ ಇದ್ದೀರಿ. ನಾನು ರಾಜೇಂದ್ರ ಕುಮಾರ್ನ ವಿಷಯವಾಗಿ ಇಲ್ಲಿ ಮಾತಾಡಿದರೆ ಖಂಡಿತ ಉತ್ಪ್ರೇಕ್ಷೆ ಆಗ್ಬೋದು. ಯಾಕೆಂತ ಹೇಳಿದರೆ ನನ್ನೆಲ್ಲರಿಗಿಂತ ನೀವೆಲ್ಲ ಸಹಕಾರಿ ರಂಗದಲ್ಲಿ ಅವರ ಜೊತೆ ಕೆಲಸ ಮಾಡಿ ಅವರನ್ನು ಎಲ್ಲ ರೀತಿಯಲ್ಲಿ ಬಲ್ಲವರು. ಈ ಒಂದು ಸಹಕಾರಿ ರಂಗವನ್ನು ಇಷ್ಟೊಂದು ಉತ್ತುಂಗಕ್ಕೆ ಏರಿಸಿ ನಮ್ಮ ಜಿಲ್ಲೆಗೆ ಈ ಒಂದು ಸಹಕಾರಿ ರಂಗದಲ್ಲಿ ದೊಡ್ಡ ಹೆಸರನ್ನು ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರು ಮಾಡಿಕೊಟ್ಟಿದ್ದಾರೆ. ಇವತ್ತು ಈ ಸಂದರ್ಭ ನಾನು ಅವರಿಗೆ ಅಭಿನಂದಿಸುವುದಿಷ್ಟೇ. ಇನ್ನು ಈ ಒಂದು SADCC ಬ್ಯಾಂಕಿನ ಇತಿಹಾಸ ನೀವೇನು ನಿರ್ಮಿಸಿದ್ದೀರಿ, ಈ ಒಂದು ಬ್ಯಾಂಕ್ ಏನು ಬಲಿಷ್ಠವಾಗಿದೆ, ಇನ್ನು ಈ ಇಡೀ ರಾಜ್ಯಕ್ಕೆ ಇದನ್ನು ವಿಸ್ತರಿಸಿ ಸಹಕಾರಿ ರಂಗದ ಎಲ್ಲರಿಗೂ ಇದರಿಂದ ಬಹಳಷ್ಟು ಉಪಯೋಗಿ ಆಗುವಂತೆ ನೀವು ಇಷ್ಟರವರೆಗೆ ಯಾವ ರೀತಿಯಲ್ಲಿ ಸೇವೆ ಸಲ್ಲಿಸಿದ್ದೀರಾ, ಇನ್ನಷ್ಟು ನಿಮಗೆ ಸೇವೆ ಸಲ್ಲಿಸುವ ಶಕ್ತಿ, ಆಯುರಾರೋಗ್ಯವನ್ನು ಭಗವಂತ ಕರುಣಿಸಲಿ ಎಂದು ಹೇಳಿ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಮತ್ತೊಮ್ಮೆ ಅವರಿಗೆ ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನ ಕೊನೆಗೊಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ವಿಧಾನ ಪರಿಷತ್ನ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಹರೀಶ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮದ ಮುಂದೆ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಮೂಲ್ಕಿ ಮೂಡಬಿದರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಕೂಡ ಆಗಿರುವಂಥ ಸನ್ಮಾನ್ಯ ಶ್ರೀ ಕೆ ಅಭಯಚಂದ್ರ ಜೈನ್ ಅವರು ಸೇರಿದಂತಹ ಎಲ್ಲ ಪ್ರೀತಿಯ ನಲ್ಮೆಯ ಸಹಕಾರಿ ಬಂಧುಗಳೇ, ಇವತ್ತು MN ರಾಜೇಂದ್ರ ಕುಮಾರರು ಅವಿರತವಾಗಿ 7ನೇ ಬಾರಿಗೆ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಸಂದರ್ಭ, ಅದರೊಡನೆ 75 ವರ್ಷವನ್ನು ಪೂರೈಸಿದಂಥ ಈ ಶುಭ ಗಳಿಗೆಯಲ್ಲಿ SCC ಬ್ಯಾಂಕಿನ ಎಲ್ಲ ಸಹಕಾರಿ ಬಂಧುಗಳು ಅವರನ್ನು ಸನ್ಮಾನಿಸಿ ಗೌರವಿಸುವಂಥ ಕ್ಷಣ. ಈ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ವಿಧಾನ ಪರಿಷತ್ನ ಸದಸ್ಯರು ಆಗಿರುವಂಥ ಹರೀಶ್ ಕುಮಾರ್ ಅವರು ಭಾಗವಹಿಸಿದ್ದಾರೆ. ಅದೇ ರೀತಿ ನಮ್ಮ ನೆಚ್ಚಿನ ಬಂಟರ ಸಂಘದ ರಾಷ್ಟ್ರೀಯ ಅಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರು ಆಗಿರುವಂಥ ಐಕಳ ಹರೀಶಣ್ಣರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅಲ್ಲದೆ ಎಲ್ಲ ದೇವಿ ಪ್ರಸಾದ್ ಶೆಟ್ಟರು, ನಮ್ಮ DCC ಬ್ಯಾಂಕಿನ ಎಲ್ಲ ಡೈರೆಕ್ಟರ್ಸು, 16 ಜನ ಡೈರೆಕ್ಟರ್ಸು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ. ಉಪಾಧ್ಯಕ್ಷರು ಭಾಗವಹಿಸಿದ್ದಾರೆ. KMF ಅಧ್ಯಕ್ಷರಾದಂಥ ಸುಚೇಂದ್ರ ಶೆಟ್ಟರು ಭಾಗವಹಿಸಿದ್ದಾರೆ. ಎಲ್ಲ ಗಣ್ಯರು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ತರುವಂಥ ಕೆಲಸ ಮಾಡಿದ್ದಾರೆ. ಭಾಳ ಸುಂದರವಾದಂಥ ಕ್ಷಣ. ಅಧಿಕಾರ ವಹಿಸುವಂಥ ಸಂದರ್ಭದಲ್ಲಿ 3.5 ಕೋಟಿ ರೂಪಾಯಿ ವ್ಯವಹಾರ ಇದ್ದದನ್ನು 13,000 ಕೋಟಿಗೆ ಕೊಂಡೋಗಿ ಮುಟ್ಟಿಸುವಂಥ ಕೆಲಸ MN ರಾಜೇಂದ್ರ ಕುಮಾರ್ ಮಾಡಿ ತೋರಿಸಿದ್ದಾರೆ. ಇದು ಅವರ ಕಾರ್ಯದಕ್ಷತೆಗೆ ಒಂದು ಕೈಗನ್ನಡಿ. ಆದ್ದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಬ್ಯಾಂಕನ್ನು ಅತಿ ಎತ್ತರಕ್ಕೆ ಕೊಂಡು ಹೋದಂಥ ಕೀರ್ತಿ MN ರಾಜೇಂದ್ರ ಕುಮಾರ್ಗೆ ಸಲ್ಲುತ್ತದೆ ಎಂಬುದನ್ನು ಹೇಳುತ್ತಾ, ಅವರಿಗೆ ಇನ್ನೂ ಕೂಡ ಭಗವಂತ ಹೆಚ್ಚಿನ
ಶಕ್ತಿಯನ್ನು ಕೊಡಲಿ. ಯಾಕೆಂದರೆ ರೈತಾಪಿ ಜನರ ಒಂದು ಆಶಾ ಕಿರಣ ಅಂದರೆ SCDCC ಬ್ಯಾಂಕ್. ಈ ಬ್ಯಾಂಕ್ ಸಹಕಾರಿ ಬ್ಯಾಂಕಿನ ಮುಖಾಂತರ ನಮ್ಮ ಹಳ್ಳಿಯ ರೈತರಿಗೆ ಇವತ್ತು ಶಕ್ತಿ ತುಂಬುವಂಥ ಕೆಲಸ ಕೂಡ ಆಗ್ತಾ ಇದೆ. ರೈತ ಸ್ವಾವಲಂಬಿಯಾಗಿ ಇವತ್ತು ಕೃಷಿ ಮಾಡುವಂಥ ಕೆಲಸ, ಅದರೊಡನೆ ಅವರ ಬದುಕನ್ನು ಕಟ್ಟಿಕೊಳ್ಳುವಂಥ ಕೆಲಸ ಇವತ್ತು ಆಗ್ತಾ ಇದೆ ಮಾತನ್ನು ಇಲ್ಲಿ ಉಲ್ಲೇಖಿಸಲಿಕ್ಕೆ ನಾನು ಇಚ್ಛಿಸ್ತೇನೆ. ಯಾಕೆಂದರೆ ನಾವು ತುಳುನಾಡಿನ ಜನ, ಈ ಊರುಡು ನಮ್ಮನ ಜಿಲ್ಲೆಡೆ ದುಂಬದ ಕಾಲಡು ಪೊಲಿ ಮನ್ಪುನ ವ್ಯವಸ್ಥೆ ಇತ್ತು. ಒಂಜಿ ಮುಡಿ ಅರಿಕೆ ಮೂಜಿ ಒಂಜಿ ಕಳಸ ಅರಿ ಒಂಜಿ ಮುಡಿ ಅರಿಕೆ ಒಂಜಿ ಕಳಸ ಅರಿ ಪೊಲಿ ಕೊರ್ಪುನಂಚಿನ ಕಾಲ. ಅಂದರೆ 33% ಇಂಟ್ರೆಸ್ಟ್ ಕೊಡುವಂಥ ಕಾಲ ಇತ್ತು. ಇವತ್ತು ಹಾಗೆಲ್ಲ, ಇವತ್ತು DCC ಬ್ಯಾಂಕಿನ ಮುಖಾಂತರ ನಮಗೆ ಕನಿಷ್ಠ ದರದಲ್ಲಿ ಬಡ್ಡಿಯಲ್ಲಿ ಸಾಲ ಸಿಗ್ತದೆ. ಸರ್ಕಾರದ ಬೇರೆ ಬೇರೆ ಸ್ಕೀಮ್ ಇವತ್ತು 3 ಲಕ್ಷದವರೆಗೆ 0%ನಲ್ಲಿ ಕರ್ನಾಟಕ ಸರ್ಕಾರದ ಸಹಾಯದಿಂದ ರೈತಾಪಿ ಜನರಿಗೆ ಸಹಾಯ ಆಗುವಂಥ ವ್ಯವಸ್ಥೆ ಇದೆ. ಇದೆಲ್ಲ DCC ಬ್ಯಾಂಕಿನ ಮುಖಾಂತರ ಈ ಜಿಲ್ಲೆಯಲ್ಲಿ ಕಾರ್ಯಗತ ಆಗುವುದು ನಮಗೆಲ್ಲ ಸಂತಸ ಅಂತ ಈ ಸಂದರ್ಭದಲ್ಲಿ ಉಲ್ಲೇಖಿಸಿಕೊಂಡು MN ರಾಜೇಂದ್ರ ಕುಮಾರ್ರ ಯಶಸ್ಸಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ವಿಧಾನಸಭೆಯ ಸಭಾಪತಿಗಳು ಕೂಡ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ UT ಖಾದರ್ ಅವರನ್ನ ಗೌರವದಿಂದ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಅವರಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಐಕಳ ದೇವಿಪ್ರಸಾದ್ ಶೆಟ್ಟಿಯವರು ಗೌರವದ ಮಾಲಾರ್ಪಣೆಯನ್ನು ಮಾಡೋದ್ರ ಮೂಲಕ ಕರ್ನಾಟಕ ವಿಧಾನಸಭೆಯ ಸಭಾಪತಿಗಳಾದ ಸನ್ಮಾನ್ಯ ಶ್ರೀ UT ಖಾದರ್ ಅವರಿಗೆ ಆದರಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮೆಲ್ಲರ ನೆಚ್ಚಿನ ನಾಯಕರು, SCDC ಬ್ಯಾಂಕಿನ 7ನೇ ಬಾರಿಗೆ ಚೇರ್ಮನ್ ಆಗಿ ಅವಿರೋಧ ಆಯ್ಕೆಯಾದವರು. ಅದಲ್ಲದೆ ತಮ್ಮ ಜೀವನದ 75 ವರ್ಷದ ಈ ಒಂದು ಆಚರಣೆ, ಜಂಟಿ ಆಚರಣೆ, ಒಂದು SCDC ಬ್ಯಾಂಕಿನ 7ನೇ ಬಾರಿಗೆ ಅವಿರೋಧ ಆಯ್ಕೆಯಾದಕ್ಕೆ ಅಭಿನಂದನೆ, ಮತ್ತೊಂದು ಹುಟ್ಟುಹಬ್ಬದ ಶುಭಾಶಯ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಗಣ ಸರ್ಕಾರದ ಸಭಾಪತಿಗಳಾದ UT ಖಾದರ್ ಇದ್ದಾರೆ. UT ಖಾದರ್ ಅವರು ನನಗೆ ತುಂಬ ಸಂತೋಷ ಆಗ್ತದೆ. ನುಡಿದಂತೆ ನಡೆಯುವಂಥ ಒಂದು ಅಧಿಕಾರ ಇರುವಾಗ ಅಧಿಕಾರ ಸಮಯದಲ್ಲಿ ಜನರಿಗೆ ಸ್ಪಂದನೆ ಕೊಟ್ಟು ಜನಮಾನಸದಲ್ಲಿ ಉಳಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಜಾಗತಿಕ ಬಣ್ಣ ಸಂಘ ಒಕ್ಕೂಟಕ್ಕೂ ಅವರ ಉಪಕಾರ ನಾವು ಮರೆಯಲಿಕ್ಕಿಲ್ಲ. ಯಾಕಂದರೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಅದಲ್ಲದೆ ನಮ್ಮ ಮಾಜಿ ಸಚಿವರು ಅಭಯ್ ಚಂದ್ರ ಜೈನರು ಅವರು ಕೂಡ ಹಾಗೆ ಅಧಿಕಾರಿ ಇರುವಾಗ ಜನರೊಟ್ಟಿಗೆ ಸ್ಪಂದನೆ ಇಟ್ಟು ಈಗಲೂ ಅಧಿಕಾರ ಇಲ್ಲದಿದ್ದರೂ ಜನರ ಪ್ರೀತಿಯನ್ನು ಗಳಿಸಿದ್ದಾರೆ. ನಮ್ಮ MLC ಹರೀಶ್ ಕುಮಾರ್ ಅವರಿದ್ದಾರೆ. ಅವರು ಕಾಂಗ್ರೆಸ್ನ ನಾಯಕರಾಗಿ ಜನರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ವೇದಿಕೆಯಲ್ಲಿ ಉಪಾಧ್ಯಕ್ಷರಿದ್ದಾರೆ, ಎಲ್ಲ ಡೈರೆಕ್ಟರ್ಸ್ ಇದ್ದಾರೆ. ಎಲ್ಲರನ್ನೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಇಲ್ಲಿ ಬಂದಿರುವ ಸಹಕಾರಿ ಕೆಲಸ ಮಾಡುವಂಥ ಎಲ್ಲ ಅಧಿಕಾರಿಗಳಿಗೆ, ಡೈರೆಕ್ಟರ್ಸ್ನವರಿಗೆ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ವಂದನೆ ಸಲ್ಲಿಸ್ತೇನೆ. ನನಗೆ ತುಂಬ ಸಂತೋಷ ಆಗ್ತದೆ. ಯಾಕೆಂದರೆ ರಾಜೇಂದ್ರ ಕುಮಾರ್ ಅವರ ಪ್ರತಿ ಫಂಕ್ಷನ್ಗೆ ನಮಗೆ ಒಂದು ಪ್ರೀತಿಪೂರ್ವಕವಾದ ಗೌರವದ ಒಂದು ಆಮಂತ್ರಣ ಇದೆ. ಅದರಲ್ಲಿ ಭಾಗವಹಿಸೋದಂದರೆ ಸಂತೋಷ. ನಾವು ಮುಂಬೈಯಲ್ಲಿದ್ದರೂ ನಾವು ಈ ಕಾರ್ಯಕ್ರಮಕ್ಕೋಸ್ಕರ ಬರ್ತೇವೆ ಅವ್ರು ಕರೆದಾಗ. ಇವತ್ತು ಜಾಗತಿಕ ಬಂಡ ಸಂಘ ಒಕ್ಕೂಟಕ್ಕೆ ಬೇರೆ ಸಮಾಜದಿಂದ ಒಂದು ದಾನ ಕೊಟ್ಟಂಥ ಒಂದು ದಾನಿಗಳಿದ್ದರೆ ಅದು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು. ನಮ್ಮ ಬಂಟರ ಒಟ್ಟಿಗೆ ಒಂದು ಹೈವೇಯಲ್ಲಿ ಹೋಗುವಾಗ ಕನ್ಯಾ ಸದಾಶಿವ ಶೆಟ್ಟಿ ಸಂಕೀರ್ಣದಲ್ಲಿ ಒಂದು ಶಶಿರೇಖಾ ಆನಂದ್ ಶೆಟ್ಟಿ ಒಂದು ಬಿಲ್ಡಿಂಗ್ ಆಗ್ತಾಯಿದೆ. ಅದರಲ್ಲಿ ನಾವು ದೊಡ್ಡ ಒಂದು ಫ್ಲೆಕ್ಸ್ ಹಾಕಿದರೆ ಬಂಟರ ಒಟ್ಟಿಗೆ ಒಬ್ಬ ಜೈನರು ಇದ್ದರೆ ಅದು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು. ಅದಲ್ಲದೆ ಈ ಮೇಲೆ ಕೂತ್ಕೊಂಡವರು ನಮ್ಮ ದೇವಪ್ರಸಾದ್ ಶೆಟ್ಟರಾಗಲಿ, ಶಶಿಧರ್ ಶೆಟ್ಟರಾಗಲಿ, ಎಲ್ಲ ಬಂಟರ ಸಂಘದ ತುಂಬ ಪ್ರತಿಭಾದ ರೈತರು ಎಲ್ಲ ನಮ್ಮ ಕಮಿಟಿಯಲ್ಲಿ ಇದ್ದವರು. ಟೋಟಲಿ ಹೇಳೋದಂದರೆ ನಮ್ಮ ಬಂಟರ ಸಂಘಕ್ಕೆ ಅತಿ ಹತ್ತಿರದ
ಒಂದು ಸಂಬಂಧ SCDC ಬ್ಯಾಂಕ್ ಇದೆ ಅಂತ ಹೇಳಿ ನಾವು ತುಂಬ ಸಂತೋಷ ಪಡ್ತೇವೆ. ತುಂಬ ಬಂಟರನ್ನು ಬೆಳೆಸಿದ್ದಾರೆ ಅಂತ ಇವರು ಹೇಳ್ತಾ ಇದ್ದಾರೆ. ಬಂಟರನ್ನಿಲ್ಲ, ಅವರು ಎಲ್ಲ ಸಮಾಜದವರನ್ನು ಪ್ರೀತಿ ಮಾಡುವವರು. ರಾಜೇಂದ್ರ ಕುಮಾರ್ ಅಂದರೆ ಎಲ್ಲ ಸಮಾಜದ ಪ್ರೀತಿ ಗಳಿಕೆ ಮಾಡಿದವರು. ಎಲ್ಲ ಸಮಾಜ ಒಟ್ಟು ಕೂಡಿದರೆ ಅದು ಶಕ್ತಿಯುತ ಸಮಾಜ ಆಗ್ತದೆ. ಒಂದು ಸಮಾಜದ ವಿಷಯವಾಗಿ ನಾನು ಮಾತಾಡೋದಿಲ್ಲ, ಆದರೆ ನಾನು ಒಂದೇ ಹೇಳೋದು, ರಾಜೇಂದ್ರ ಕುಮಾರ್ ಋಣ ನಮಗಿದೆ. ಅದಕ್ಕೋಸ್ಕರ ನಾವು ಅವ್ರು ಕರೆದಾಗ ಪ್ರತಿ ಸಂದರ್ಭದಲ್ಲಿ ನಾವು ಹಾಜರಿರ್ತೇವೆ. ಒಳ್ಳೆಯ ಕಾರ್ಯಕ್ರಮ, ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ. 75 ವರ್ಷ ತುಂಬಿದಂಥ ರಾಜೇಂದ್ರ ಕುಮಾರ್ ಸತಾಯುಷವಾಗಿ ಲಕ್ಷಗಟ್ಟಲೆ ಜನರಿಗೆ ಆಶ್ರಯ ಆಗಲಿ. ನಾನು ಹೇಳೋದು, ಇದ್ದವರು ಇಲ್ಲದವರ ಕೆಲಸ ಮಾಡುವಂಥ, ಸಮಾಜ ಸೇವೆ ಮಾಡುವಂಥ ಶಕ್ತಿ ಬರಲಿ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ ಮತ್ತೆ 7ನೇ ಬಾರಿಗೆ ಆಯ್ಕೆಯಾಗಿರುವಂಥ ಸನ್ಮಾನ್ಯ ನಮ್ಮಲ್ಲಿ ಗೌರವಾನ್ವಿತ ರಾಜೇಂದ್ರ ಕುಮಾರ್ ಅವರನ್ನು ಅಭಿನಂದಿಸುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂತಹ ನಮ್ಮೆಲ್ಲರ ಅತ್ಯಂತ ಗೌರವಿತರು ಆಗಿರುವಂತಹ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಸನ್ಮಾನ್ಯ ಹರೀಶ್ ಕುಮಾರ್ ಅವರೇ, ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಗೌರವಿತರಾಗಿರುವಂತಹ ಸನ್ಮಾನ್ಯ ಅಭಯ್ ಚಂದ್ರ ಜೈನ್ ಅವರೇ, ಸಹಕಾರಿ ಕ್ಷೇತ್ರದಲ್ಲಿ ತನ್ನ ವಿಷಯ ನಿಂತಂಥ ನಮ್ಮ ಉಡುಪಿನವರಂಥ ರಾಜರಾಮ್ ಭಟ್ರ ಅವರೇ, ಅದೇ ರೀತಿ ನಮ್ಮ ಸನ್ಮಿತ್ರರು ಜಾಗತಿಕ ಬಂಟ್ ಸಂಘದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ಎಲ್ಲ ನಮ್ಮ ಜಿಲ್ಲಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕರೇ, ನಮ್ಮ ಸನ್ಮಿತ್ರ ದೇವಪ್ರಕಾಶ್ ಶೆಟ್ಟರ್ ಅವರೇ, ಮುಂದಿರುವ ಎಲ್ಲ ವಿವಿಧ ಹಂತದಿಂದ ಬಂದಂತಹ ಸಹಕಾರಿ ಕ್ಷೇತ್ರದಲ್ಲಿ ತನ್ನ ಕೆಲಸ ನಿರ್ವಹಿಸುವ ಎಲ್ಲ ನಮ್ಮ ಸಹಕಾರಿ ಧುನಿರರೇ, ನಮ್ಮ KMF ಸುಚರಿತರವರೇ, ಮುಂದಿರುವೆಲ್ಲ ನನ್ನ ಗುರು ಹಿರಿಯರೇ, ಸೋದರರೇ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ತಮ್ಮ ಬ್ರಾಂಚ್ನಲ್ಲಿ ತನ್ನ ಕರ್ತವ್ಯ ನಿರ್ವಹಿಸುವಂಥ ಎಲ್ಲ ನಮ್ಮ ಸಹಕಾರಿ ಬ್ಯಾಂಕ್ ಮ್ಯಾನೇಜರ್ ಮತ್ತು ಸಿಬ್ಬಂದಿ ವರ್ಗದವರೇ, ಆತ್ಮೀಯರೇ, ಅತ್ಯಂತ ಸಂತೋಷವಾಗ್ತಿದೆ. ಯಾಕಂತ ಹೇಳಿದರೆ ಇಡೀ ದೇಶದಲ್ಲಿ ಯಾವುದೊಂದು ಸಹಕಾರಿ ಕ್ಷೇತ್ರದ ಬ್ಯಾಂಕಿನಲ್ಲಿ 7ನೇ ಬಾರಿಗೆ ಒಬ್ಬ ಅಧ್ಯಕ್ಷನಾಗಿ ಎಲ್ಲರೂ ಕೂಡ ಐಕ್ಯ ಆಗಿದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತೇಳಿ ಇದು ಇತಿಹಾಸದಲ್ಲಿ ಬರೆದಿಟ್ಟಂಥ ಒಂದು ಇಲೆಕ್ಷನ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಮಗೆ ಇಲ್ಲಿ ಇದು ರಾಜೇಂದ್ರ ಕುಮಾರ್ ಅವರು ಇವತ್ತು ನೂತನವಾಗಿ ಆಯ್ಕೆ ಆಗಿದ್ದಾರೆ ಅಂತ ಎನಿಸ್ಬೋದು. ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚಾದ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಅಂತ ಹೇಳ್ಬೋದು, ಮಂಗಳೂರಿಗೆ ಹೆಸರು ಬರುವಂಥ ಕೆಲಸ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಇವತ್ತಿನ ರಾಜಕೀಯದ ಜಂಜಾಟದಲ್ಲಿ ಮತ್ತು ಸಹಕಾರಿ ಕ್ಷೇತ್ರದ ಹಲವಾರು ಕೆಲಸ ಕಾರ್ಯಗಳಲ್ಲಿ ಎಲ್ಲ ಕೂಡ ಮೈಗೂಡಿಸಿಕೊಂಡು ಎಲ್ಲರ ವಿಶ್ವಾಸವನ್ನು ಸತತವಾಗಿ 30 ವರ್ಷಕ್ಕಿಂತ ಅಧಿಕ ಪಡಿಬೇಕಾದ್ರೆ ಅದು ದೇವರು ನಿಮ್ಮ ಮೇಲೆ ವಿಶೇಷದ ಆಶೀರ್ವಾದ ಇಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಅಷ್ಟು ಸುಲಭದಲ್ಲಿ ಆಗೊಂದು ವಿಚಾರ ಇರೋದು ಅಲ್ಲ. ಆದ ಕಾರಣ ಇಷ್ಟೆಲ್ಲರೂ ಕೂಡ ಎಲ್ಲರ ಆ ಒಂದು ಸಮಾಧಾನದಲ್ಲಿ ಮತ್ತು ಎಲ್ಲರಿಗೆ ಯಶಸ್ವಿ ರೀತಿಯಲ್ಲಿ ಅದರ ಜೊತೆ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಕ್ಕೊಂಡು ನಮ್ಮ ಕೆಲಸದ ನಿರ್ವಹಣೆ ಹಾಗೂ ಸಹಕಾರಿ ಕ್ಷೇತ್ರದಲ್ಲಿ ದುಡಿಯುವಂಥ ತಳಮಟ್ಟದಲ್ಲಿರುವಂಥ, ಯಾಕೆ ಪ್ಯಾಕ್ ಸೊಸೈಟಿಯಿಂದ ಹಿಡಿದು ದೊಡ್ಡ ಮಟ್ಟದ ಸಹಕಾರಿ ಬ್ಯಾಂಕಿನಲ್ಲಿ ಎಲ್ಲ ಕೆಲಸ ಮಾಡುವವರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಸಮರ್ಥವಾಗಿ ಅದನ್ನು ನಿಭಾಯಿಸ್ತಾರೆ ಎಂಬ ಆತ್ಮವಿಶ್ವಾಸ ನೀವು ಕೊಟ್ಟದ್ದೇ ನಿಮ್ಮ ವಿಜಯದ ಒಂದು ಮುಖ್ಯ ಒಂದು ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇವತ್ತು ರಾಷ್ಟ್ರ ಮಟ್ಟದಲ್ಲೇ ಅತ್ಯುತ್ತಮವಾದ ಬ್ಯಾಂಕ್ ಆಗಿ ಇವತ್ತು ಪರಿವರ್ತನೆ ನಮಗೆ ಹೆಸರು ಪಡೆದು ಕೂಡ ನಮಗೆಲ್ಲರಿಗೂ ಕೂಡ ಗೌರವ ತರುವಂಥ ವಿಚಾರ ಇವತ್ತಾಗಿದೆ. ಇಷ್ಟ ವರ್ಷದಲ್ಲಿ 30 ವರ್ಷದಲ್ಲಿ ತಮ್ಮ ವಿಶೇಷವಾದ ನೇತೃತ್ವದ ಮುಖಾಂತರ ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ರಾಜ್ಯಕ್ಕೆ ಸಹಕಾರಿ ಕ್ಷೇತ್ರದ ಅದರದ್ದು ಗೌರವ ಸಿಕ್ಕಿದೆ. ಇನ್ನು ಈ ವರ್ಷ ಅದಕ್ಕಿನ್ನತ್ತ ಮಟ್ಟದ ಆ ಬೇರೆ ಬೇರೆ ಕೆಲಸ ಕಾರ್ಯಗಳಾಗಿಕೊಂಡು ಎಲ್ಲರಿಗೂ ಕೂಡ ಮಾದರಿಯಾಗುವಂಥ ಕಾರ್ಯಕ್ರಮ ಬಹುಶಃ ನಿಮ್ಮ ಬ್ಯಾಂಕಿನಿಂದ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವ ಒಂದು ಉದ್ದೇಶನಿಟ್ಟು ಅವತ್ತಿನ ಕಾಲದಲ್ಲಿ ಸಹಕಾರಿ ಕ್ಷೇತ್ರ ಪ್ರಾರಂಭ ಆಯಿತಾ ಆ ಎಲ್ಲ ಉದ್ದೇಶ ಮತ್ತು ಅದು ಅವತ್ತಿನ ಕನಸನ್ನು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅದನ್ನು ಅನುಷ್ಠಾನ ಮಾಡಿ ಸರ್ಕಾರದ ವಿವಿಧ ಸವಲತ್ತನ್ನು ಕೂಡ ಜನಸಾಮಾನ್ಯ ಕಾಲುಬುಡಕ್ಕೆ ಮುಟ್ಟಿಸ್ತದೆ ಎಂಬ ವಿಶ್ವಾಸ ಖಂಡಿತವಾಗಿಯೂ ಇದೆ. ನಾನು ಇವತ್ತು ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರ ಆ ಒಂದು ಅಭಿನಂದನೆ ಸಮಾರಂಭಕ್ಕೆ ಒಂದು ಸನ್ಮಿತ್ರರಾಗಿ ಮತ್ತು ಬಹುಶಃ ಸಭಾಧ್ಯಕ್ಷನಾಗಿ ನಾನು ಇವತ್ತು ಬಂದಿದ್ದೇನೆ. ಅದಕ್ಕಿಂತಲೇ ಹೆಚ್ಚು ಯಾಕಂತ ಹೇಳಿದರೆ ನನ್ನ ತಂದೆ ಕೂಡ ಸಹಕಾರಿ ಬ್ಯಾಂಕಿನಲ್ಲಿ ಇವತ್ತು ಡೈರೆಕ್ಟ್ ಆಗಿದ್ದರು. ಅದರ ಜೊತೆಯಲ್ಲಿ ನಾನು ಸಣ್ಣದಿಂದಲೇ ಬಹುಶಃ
ನಾನು ಸಹಕಾರಿ ಕ್ಷೇತ್ರ ಇಲ್ಲದೇ ಕೂಡ SDCC ಬ್ಯಾಂಕ್ ನಮಗೆ ವಿಶೇಷವಾದ ಒಂದು ಭಾಳ ಹತ್ತಿರವಾದ ಒಂದು ಸಂಸ್ಥೆ. ನಾನು ಸಣ್ಣದಿರುವಾಗ ಮನೆಯಲ್ಲಿ ಬಂಟ್ವಾಳ ನಾರಾಯಣ ನಾಯಕರು ಮತ್ತು ಉಡುಪಿಯ ಶಂಭು ನನಗೆ ಸಣ್ಣದಿದ್ದೆ ಆಗ ನೆನಪಿದ್ದೆ ಕೆಲವು ಹೆಸರು ಇವೆಲ್ಲ ಮನೆಯಲ್ಲಿ ಕೂತ್ಕೊಂಡು ಯಾವಾಗಲೂ SDCC ಬ್ಯಾಂಕ್ ಬಗ್ಗೆ ಚರ್ಚೆ. ತಂದೆ ಒಮ್ಮೆ ಶಾಸಕರಾಗಿ ಮತ್ತು 16 ವರ್ಷ ಶಾಸಕರಾಗಿರಲಿಲ್ಲ. ಆಗ ಬಹುಶಃ ಏನಾದರೂ ಅಗತ್ಯವಿದ್ದದ್ದು ಹೋಗಲಿಕ್ಕೆ ಬಂದಿದ್ದರೆ ಅದು DCC ಬ್ಯಾಂಕಿನ ಕೂಡ ವೆಹಿಕಲ್ ಕಳಿಸ್ತಿದ್ದು ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾರಾದರೂ ಮಿತ್ರರು ಬಂದಾಗ ಇಲ್ಲಿ DCC ಗೆಸ್ಟ್ ಹೌಸಲ್ಲಿ ಅವ್ರಿಗೆ ಕೂಡ ಅವಕಾಶ ಇವತ್ತು ಮಾಡಿ ಕೊಡುವಂಥ ವಿಚಾರ ಇವತ್ತು ಕೂಡ ಇತ್ತು. ಅಷ್ಟು ಮಾತ್ರ ಅಲ್ಲ, ತಂದೆಯವರು ಅಪೆಕ್ಸ್ ಬ್ಯಾಂಕಿನ ಒಮ್ಮೆ ಡೈರೆಕ್ಟರ್ ಆಗಿದ್ದು. ಅದರ ನಂತರ ಒಮ್ಮೆ ಅದು ಹೋಯಿತು, ಇದು ಬದಲಾವಣೆ ಆದಾಗ. ಆಗ ರಾಜೇಂದ್ರ ಕುಮಾರ್ ಮುಂದೆ ನಿಂತು ಮತ್ತೆ ತಂದೆಯವರ ಹೆಸರನ್ನೇ ಕಳಿಸಿ ಮತ್ತೆ ಅಪೆಕ್ಸ್ ಬ್ಯಾಂಕ್ನ ಡೈರೆಕ್ಟ್ ಮಾಡಿದ್ದು ಕೂಡ ಅದು ಮರೀಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ ಪ್ರತಿಯೊಂದು ಧರ್ಮದ ಮುಖ್ಯ ಸಂದೇಶ ಅಂತ ಹೇಳಿದರೆ ನಿಮಗೆ ಯಾರಾದರೂ ಒಂದು ಸಣ್ಣ ಉಪಕಾರ ಮಾಡಿದರೂ ಕೂಡ ಜೀವನ ಪೂರ್ತಿ ಅದನ್ನು ಮರಿಬಾರ್ದಂತೇಳಿ ಸರ್ವಧರ್ಮದ ಸಂದೇಶವಾಗಿದೆ. ಆದಾಗ ಈ ಎಲ್ಲ ಅವತ್ತಿನ ಕಾಲದಲ್ಲಿ ತದನಂತರ ಮತ್ತೆ ತಂದೆ ಶಾಸಕರಾದರು. ಆ ಕಾಲಘಟ್ಟದಲ್ಲಿ ಯಾವಾಗ ಮಾಜಿ ಶಾಸಕರಾಗಿ ಅಧಿಕಾರ ಇಲ್ಲ, ಆಗ ಅಧಿಕಾರ ಇಲ್ಲದಂಥ ಸಂದರ್ಭದಲ್ಲಿ ಅದನ್ನು ಗಣನೆಗೆ ತೆಗೆದುಕೊಂಡು ಬಹುಶಃ ಅವತ್ತು ಕೊಟ್ಟಂಥ ಸಹಕಾರವೇ ಇವತ್ತು ನಮಗೆ ರಾಜೇಂದ್ರ ಕುಮಾರ್ ಮೇಲಿರುವ ಅತ್ಯಂತ ಪ್ರೀತಿ, ವಿಶ್ವಾಸ ಮತ್ತು ಸೋದರತೆ ಭಾವನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಬಹುಶಃ ಅವರನ್ನು ಅಭಿನಂದಿಸಿಕೊಂಡು ಅದರ ಜೊತೆ ನೀವೆಲ್ಲರೂ ಕೂಡ ಬೇರೆ ಬೇರೆ ಬ್ಯಾಂಕಿನ ಅಧ್ಯಕ್ಷರಿದ್ದೀರಿ, ಅಧಿಕಾರಿ ವರ್ಗದವರು, ಸಿಬ್ಬಂದಿ ವರ್ಗದವರು ಇದ್ದೀರಿ, ನಿಮ್ಮೆಲ್ಲರೂ ಕೂಡ ನಾನು ಇವತ್ತು ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಸಹಕಾರಿ ಕ್ಷೇತ್ರದಲ್ಲಿ ಅತ್ಯುನ್ನತ ಸ್ಥಾನ ಹೋಗಬೇಕಾದರೆ ಅದು ನೀವೆಲ್ಲರೂ ಕೂಡ ಅದಕ್ಕೆ ಒಂದು ಕಾರಣಕರ್ತ, ನೀವೆಲ್ಲರೂ ಅದರ ಒಂದು ಭಾಗ ಅಂತ ಹೇಳಿಕೊಂಡು ನಿಮ್ಮನ್ನೆಲ್ಲ ನಾನು ಇವತ್ತು ಅಭಿನಂದಿಸಿ ಈ ಒಂದು ಒಗ್ಗಟ್ಟಿನ ಸಂಕೇತ ಯಾವಾಗಲೂ ಕೂಡ ನೇತೃತ್ವ ಸನ್ಮಾನ್ಯ ನಮ್ಮ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಮುಂದೆ ಬರುವಂಥ ಅವಕಾಶತ್ತಾಗಲಿ. ಈ ಸರ್ಕಾರ ಮಟ್ಟದಲ್ಲಿ ನಿಮ್ಮ ಸಂಸ್ಥೆಗೆ ಯಾವುದೇ ಒಂದು ಸಹಕಾರ ಬೇಕಿದ್ದರೂ ಕೂಡ ನಾವೆಲ್ಲರೂ ಕೂಡ ಜೊತೆ ನಿಂತುಕೊಂಡು ನಮ್ಮಿಂದ ಆಗುವಂಥ ಸಹಕಾರ ಖಂಡಿತವಾಗಿ ನಾನು ಕೊಡ್ತೇನೆ. ಈ ಸಹಕಾರಿ ಕ್ಷೇತ್ರದಿಂದ ಸ್ಥಳಮಟ್ಟದ ಮತ್ತು ಸಣ್ಣ ಜನಸಾಮಾನ್ಯ ಯಾರಿದ್ದಾರೆ ಅವರಿಗೆ ಮತ್ತು ಯುವಕರು ಯಾರಿದ್ದಾರೆ ಅವರಿಗೆ ದೊಡ್ಡ ಮಟ್ಟ ಅವರ ಕನಸನ್ನು ನನಸು ಮಾಡುವಂಥ ದೊಡ್ಡ ಮಟ್ಟದ ಒಂದು ಆಶ್ರಯ ಕೇಂದ್ರ ಆಗಲಿ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ಸಂದೇಶ ಸಲ್ಲಿಸಿಕೊಂಡು ನಾನು ಬಹುಶಃ ಇನ್ನೊಂದು ಉದಾಹರಣೆ ಕೊಡಲಿಕ್ಕೆ ಹೇಳ್ತೇನೆ. ಕಣಚೂರವರು ಒಂದು ಬ್ಯಾಂಕ್ ಯಾವ ರೀತಿ ಒಂದು ಸಹಾಯ ಮಾಡಲಿಕ್ಕೆ ಸಾಧ್ಯ, ಒಂದು ಸಮಾಜಕ್ಕೆ ಸಹಾಯ ಆಗ್ತದೆ ಅಂತ ಹೇಳಿದರೆ ನಾನು ಯಾವ ಒಂದು ಉದಾಹರಣೆ ಕಣಚೂರವನ್ನು ಹೇಳ್ತಾ ಇದ್ದೆ. ಅವರು ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಿದ್ಮೇಲೆ ಆಸಕ್ತಿನ ಪ್ರಾರಂಭ ಮಾಡಿದಾಗ ಅವರು ಎಲ್ಲಿದ್ದು ಮುಂಚೆ ಬ್ಯಾಂಕ್ ಅಕೌಂಟ್ ಇದ್ದರು, ಅವರು ಕೂಡ ಆ ವಿಶ್ವಾಸದಿಂದ ಕೊಡಲಿಕ್ಕೆ ಆಗಲಿಲ್ಲ. ಆಗ ಮುಂದೆ ನಿಂತು ಕೊಟ್ಟದೇ SCD ಸಹಕಾರಿ ಸಂಸ್ಥೆ ಇವತ್ತು ಸಹಾಯ ಮಾಡಿದ್ದು. ಅವತ್ತು ಮಾಡಿದ್ದು ಅವರಿಗೆ ಮಾತ್ರ ಅಲ್ಲ, ಇವತ್ತು ಅಲ್ಲಿ ಕೆಲಸ ನಿರ್ವಹಿಸುವಂಥ 5,000 ಕುಟುಂಬಗಳಿಗೆ ಆಸರೆಯಾಗಿ ಇವತ್ತು ಪರೋಕ್ಷವಾಗಿ ಸಹಕಾರ ಮಾಡೋ ಕೆಲಸ ಇವತ್ತು ಆಗಿದೆ. ಒಂದು ಸಂಸ್ಥೆ ಮೇಲೆ ಬಂದಾಗ ಸಂಸ್ಥೆ ಮಾಲೀಕರಿಗೆ ಮಾತ್ರ ಪ್ರಯೋಜನ ಇಲ್ಲ, ಅಲ್ಲಿ ಕೆಲಸ ನೀಡ್ತಾ ಸಾವಿರಾರು ಮಂದಿಗಳದ್ದು ಪ್ರಯೋಜನ ಇವತ್ತು ಆಗ್ತದೆ. ಅದಕ್ಕಾಗಿ ಎಲ್ಲರಿಗೆ ಒಂದೊಂದು ಸಂಸ್ಥೆಗೆ ನಾವು ಬಲಿಷ್ಠ ಅದಕ್ಕೆ ಸಹಕಾರ ಕೊಟ್ಟಾಗ ಅದರ ಮುಖ ಪರೋಕ್ಷವಾಗದ್ದು ಸಮಾಜಕ್ಕೆ ಸಿಕ್ಕುವಂಥ ಅವಕಾಶ ಆಗ್ತದೆ. ಅವತ್ತು ತಾವು ಕೊಟ್ಟಂಥ ಆತ್ಮವಿಶ್ವಾಸ ಮತ್ತು ಧೈರ್ಯ ಮತ್ತು ಸಹಕಾರ ಇವತ್ತು ಆ ಒಂದು ಸಂಸ್ಥೆಯಲ್ಲಿ ಸುಮಾರು 5,000 ಅಧಿಕ ಎಲ್ಲ ಜಾತಿ ಎಲ್ಲ ಮತ್ತು ವರ್ಗದ ಜನಸಾಮಾನ್ಯ ಕುಟುಂಬ ಕೆಲಸ ಮಾಡಿಕೊಂಡು ಇಡೀ ಕುಟುಂಬವೇ ಇವತ್ತು ಚೆನ್ನಾಗಿ ಮುಂದೆ ಹೋಗುವಂಥ ಅವಕಾಶ ಇದನ್ನು ಪರೋಕ್ಷವಾಗಿ ಯಾವ ರೀತಿ ಬ್ಯಾಂಕ್ ಮತ್ತು ಸಹಕಾರಿ ಕ್ಷೇತ್ರ ಸಹಕಾರ ಮಾಡುವುದಂತ ಸ್ಪಷ್ಟವಾದ ಉದಾಹರಣೆ. ಅದಕ್ಕಾಗಿ ಇದಕ್ಕೆಲ್ಲ ಕೂಡ ಸೇರಿಸಿಕೊಂಡು ನಿಮಗೆ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸಿ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಮತ್ತು ರಾಜ್ಯದ ಜನತೆಯ ಪರವಾಗಿ ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರನ್ನು ಎಲ್ಲರ ಪರನ್ನು ಅಭಿನಂದನೆ ಶುಭಾಶಯ ಸಲ್ಲಿಸುತ್ತಾ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ಯಾರು ಮಾತು ಮುಗಿಸ್ನಿ. ಜೈ ಹಿಂದ್, ಜೈ ಕರ್ನಾಟಕ. ಮೌಲ್ಯ ಸಮಯ ಹಾಗೆ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಮೇಲೆ ಇಟ್ಟಿರತಕ್ಕಂಥ ಪ್ರೀತಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ಶಿರಾಗಿ ಅಧಿಕಾರವನ್ನು ವಹಿಸಿಕೊಂಡಿರುವವರು ಹಾಗೆ ಜನ್ಮದಿನದ ಅಮೃತ ಮಹೋತ್ಸವದ ಸಂಭ್ರಮವನ್ನು ಕೂಡ ಕಾಣ್ತಾ ಇರುವಂತಹ ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಮಾತುಗಳು ಈಗ ನಮ್ಮ ಜೊತೆಗೆ. ಈ ಒಂದು ಸಂತೋಷ ಸಮಾರಂಭದ ವೇದಿಕೆಯಲ್ಲಿ ಇದ್ಕೊಂಡು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂಥ ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು, ಉಳ್ಳಾಲ ಕ್ಷೇತ್ರದ ಶಾಸಕರು ಆದಂಥ ಸನ್ಮಾನ್ಯ ಶ್ರೀ UT ಖಾದರ್ ಅವರೇ, ಅದೇ ರೀತಿ ವಿಧಾನ ಪರಿಷತ್ತಿನ ಹಿರಿಯ ಸದಸ್ಯರು, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆತ್ಮೀಯರು ಆದಂಥ ಹರೀಶ್ ಕುಮಾರ್ ಅವರೇ, ಮೂಡುಬಿದಿರೆ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಮತ್ತು ಮಾಜಿ ಕರ್ನಾಟಕದ ಸಚಿವರು, ಹಿರಿಯ ರಾಜಕಾರಣಿಯಾದಂಥ ಮಿತ್ರ ಅಂತ
ಸನ್ಮಾನ್ಯ ಅಭಯ್ ಚಂದ್ರರವರೇ, ಅದೇ ರೀತಿಯಾಗಿ ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರು ನನ್ನ ಆತ್ಮೀಯರು ಆದಂಥ ಹರೀಶ್ ಖನ್ನವರೇ, ಹಾಗೂ ವೇದಿಕೆಯಲ್ಲಿರುವಂಥ ಅಧಿಕಾರಿ ವರ್ಗದವರೇ, ಹಾಗೂ ಹೊಸದಾಗಿ ಚುನಾಯಿತರಾದಂಥ ಎಲ್ಲ ನಮ್ಮ ನಿರ್ದೇಶಕರೇ, ಉಪಾಧ್ಯಕ್ಷರೇ, ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸಮಾರಂಭ ಇವತ್ತು ನಡೀಲಿಕ್ಕೆ ಕಾರಣೀಭೂತರಾದಂಥ, ಅಂದರೆ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ನಮ್ಮನ್ನು ಇವತ್ತು ಅಧ್ಯಕ್ಷನಾಗಿ ಆಯ್ಕೆ ಆಗಲಿಕ್ಕೆ ಸಹಕರಿಸಿದಂಥ, ಇಲ್ಲಿ ಸೇರಿದಂಥ ಎಲ್ಲ ನನ್ನ ಸಹಕಾರಿ ಬಂಧುಗಳಿಗೆ ತಲೆಬಾಗಿ ನಮನಗಳನ್ನು ಸಲ್ಲಿಸ್ತಾ ಇದೆ. ಒಂದು ಸಂಸ್ಥೆ ಎಲ್ಲರ ಸಹಕಾರದಿಂದ ಬೆಳೀತದೆ ಅನ್ನೋದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರವೇ ಒಂದು ಮಾದರಿಯಾಗಿ ಇಡೀ ಜಿಲ್ಲೆಗೆ ಕಾಣ್ತಾ ಇದೆ. ನಾವೆಲ್ಲೂ ಯಾವುದೇ ಒಬ್ಬ ಸಂಸ್ಥೆಯಲ್ಲಿ, ಪ್ರಾಥಮಿಕ ಪತ್ತಿನ ಸಂಸ್ಥೆ ಇರ್ಬೋದು ಅಥವಾ ಬೇರೆ ರೀತಿಯ ಸಹಕಾರಿ ಸಂಸ್ಥೆಗಳು ಇರ್ಬೋದು, ಎಲ್ಲಿಯೂ ರಾಜಕಾರಣವನ್ನು ತರದೆ ರೈತನ ಬಗ್ಗೆ ಚಿಂತನೆಯನ್ನು ಮಾಡಿ ರೈತನಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ನೀಡುವಂಥ ಒಂದು ಸಹಕಾರಿ ಜಿಲ್ಲೆ ಇದ್ದರೆ ಅದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಮತ್ತು ಮಂಗಳೂರು ಜಿಲ್ಲೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಸಣ್ಣ ಉದಾಹರಣೆ ಕೊಡ್ತೇನೆ. ಬೇರೆ ಬೇರೆ ಜಿಲ್ಲೆಯಲ್ಲಿ ನಾವು ರೈತ ಆರ್ಥಿಕ ಸಮಸ್ಯೆಯಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನುವಂಥದ್ದನ್ನು ಪತ್ರಿಕೆಯಲ್ಲಿ ಓದ್ತಾ ಇರ್ತೇವೆ. ಆದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ರೈತ ತನಗೆ ಆರ್ಥಿಕ ಸವಲತ್ತು ಸಿಕ್ಕಲಿಲ್ಲ ಅನ್ನುವಂಥ ದೃಷ್ಟಿಕೋನದಿಂದ ಆತ್ಮಹತ್ಯೆ ಮಾಡದಂಥ ಒಂದು ಜಿಲ್ಲೆ ಇದ್ದರೆ ಅದು ಉಡುಪಿ ಮತ್ತು ಮಂಗಳೂರು ಜಿಲ್ಲೆ ಅಂತ ರಾಷ್ಟ್ರದ ಚರಿತ್ರೆಯಲ್ಲಿ ಬರೆಯುವಂಥ ಜಿಲ್ಲೆ ನಮ್ಮ ಜಿಲ್ಲೆಗಳಾಗಿದೆ. ಅಂದರೆ ನಾವು ಸದೃಢವಾಗಿದ್ದುಕೊಂಡು ಸರ್ಕಾರದ ಸೇವೆಯನ್ನು ಮಾಡಿಕೊಂಡು, ಅಂದರೆ ಸರ್ಕಾರ ಕೊಡುವಂಥ ನಿಬಡ್ಡಿ ಸಾಲವನ್ನು ರೈತರಿಗೆ ನೇರವಾಗಿ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಅದರಲ್ಲಿ ಲಾಭ ಆಗ್ತದೆ, ನಷ್ಟ ಆಗ್ತದೆ ಅನ್ನುವಂಥ ಚಿಂತನೆಯನ್ನು ನಾವು ಮಾಡೋದು. ಇವತ್ತು 0%ನಲ್ಲಿ 5 ಲಕ್ಷದವರೆಗೆ ಸಾಲವನ್ನು ಸರ್ಕಾರದ ನಿಬಡ್ಡಿ ಸಾಲದ ಯೋಜನೆ ಇದೆ. ಅದನ್ನು ನಾವೆಲ್ಲರೂ ಪ್ರಾಮಾಣಿಕವಾಗಿ ರೈತರಿಗೆ ತಲುಪಿಸ್ತೇವೆ. ಅದೇ ರೀತಿ 3%ನಲ್ಲಿ 15 ಲಕ್ಷದವರೆಗೆ ಕೊಡುವಂಥ ಮಧ್ಯಮಾವಧಿ ಸಾಲ ಇದೆ. ಅದನ್ನು ಸರ್ಕಾರದಿಂದ ನೀಡುವಂಥ ಸವಲತ್ತನ್ನು ಪಡ್ಕೊಂಡು ನಾವು ರೈತರಿಗೆ ನೇರವಾಗಿ ಆ ವ್ಯವಸ್ಥೆಯನ್ನು ತಲುಪಿಸುವುದರಲ್ಲಿ ಅತ್ಯಂತ ಯಶಸ್ವಿಯಾಗಿರುವಂಥ ಮತ್ತು ಅವನ ಶಕ್ತಿಗೆ ಅನುಗುಣವಾಗಿ ಆ ಸಾಲವನ್ನು ನೀಡುವಂಥ ಒಂದು ಜಿಲ್ಲೆ ರಾಜ್ಯದಲ್ಲಿ ಇದ್ದರೆ ಅದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಮತ್ತು ಮಂಗಳೂರು ಜಿಲ್ಲೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ರಾಜ್ಯದಲ್ಲಿ ನಮ್ಮ ಜಿಲ್ಲೆಗೆ ವಿಶೇಷವಾದ ಸಹಕಾರಿ ಕ್ಷೇತ್ರದಲ್ಲಿ ವಿಶೇಷವಾದಂಥ ಒಂದು ಸ್ಥಾನಮಾನ, ಗೌರವ ಇದೆ. ಮಂಗಳೂರಿನಿಂದ ಬಂದಂಥ ಸಹಕಾರಿಗಳು ಅಂತ ಹೇಳಿದರೆ ಆ ರೀತಿಯಾದಂಥ ಗೌರವ ತಾವು ಮಾಡಿರುವಂಥ ಸೇವೆಯಿಂದ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ನಾನು ಕೂಡ ಈ ಬ್ಯಾಂಕಿನ ಒಬ್ಬ ಸಿಬ್ಬಂದಿಯಾಗಿ ಭಾಳ ಹಿಂದೆ ಈ ಬ್ಯಾಂಕಿನ ಸಿಬ್ಬಂದಿಯಾಗಿ ಕೆಲಸ ಮಾಡಿದ್ದೇನೆ. ಆನಂತರ ಸಿಂಡಿಕೇಟ್ ಬ್ಯಾಂಕಿನಲ್ಲಿ ಹೋಗಿ ಒಂದು ಅಧಿಕಾರಿಯಾಗಿ ಕೆಲವು ಸಮಯ ಕೆಲಸ ಮಾಡಿದೆ. ಅನಂತರ ಎಲ್ಲವನ್ನು ತ್ಯಜಿಸಿ ಈ ಸಹಕಾರಿ ಕ್ಷೇತ್ರದಲ್ಲಿ ನನ್ನನ್ನು ತೊಡಗಿಸಿಕೊಂಡು ಇಷ್ಟರ ತನಕ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಹಕಾರಿ ಬಂಧುಗಳಿಗೆ ಯಾವುದೇ ಪಕ್ಷ ಭೇದವಿಲ್ಲದೆ ನಾನು ಶಿರಬಾಗಿ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಸಹಕಾರಿ ಕ್ಷೇತ್ರ ಇನ್ನಷ್ಟು ಬೆಳೆಯಲಿ, ಇನ್ನಷ್ಟು ರೈತರ ಸೇವೆ ಮಾಡಲಿಕ್ಕೆ, ಕೃಷಿಕರಿಗೆ ನಾವು ಸೇವೆ ಮಾಡುವಂಥ ಅವಕಾಶವನ್ನು ಮಾಡಿಕೊಡುವ ಇದು ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರದಲ್ಲೇ ಒಂದು ರೆಕಾರ್ಡ್ ಆಗಿ ಮೂಡಿ ಬಂದಿದೆ. ಯಾಕೆ ಹೇಳಿದರೆ ಈ ರೀತಿಯಾಗಿ ಒಂದು ಅವಿರೋಧವಾಗಿ ಒಂದು ಜಿಲ್ಲಾ ಬ್ಯಾಂಕಿನಲ್ಲಿ ಚುನಾವಣೆ ಇಲ್ಲದೆ ಆಡಳಿತ ಮಂಡಳಿ ಸದಸ್ಯರು ಮತ್ತು ಅಧ್ಯಕ್ಷರನ್ನು ಆರಿಸುವುದು ಕಷ್ಟದ ಕೆಲಸ. ಅಂಥದ್ರಲ್ಲಿ ನಮ್ಮ ಜಿಲ್ಲೆ ರಾಜ್ಯಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಅವಿರೋಧವಾಗಿ ಚುನಾಯಿಸಿ ಯಾವುದೇ ಪಕ್ಷ ಭೇದವಿಲ್ಲದೆ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಆರಿಸಿಕೊಟ್ಟಿದ್ದೀರಿ. ತಮಗೆಲ್ಲ ನನ್ನ ವೈಯಕ್ತಿಕ ನಮನಗಳನ್ನು ಸಲ್ಲಿಸ್ತೇನೆ. ನಾನು ನಮ್ಮ ಖಾದರ್ ಅವರು ವಿಧಾನಸಭಾ ಅಧ್ಯಕ್ಷರು ಒಂದು ಮಾತು ಹೇಳಿದರು. ಅವರ ತಂದೆಯವರು ಮತ್ತು ನಾವು ಒಟ್ಟಿಗೆ ಈ ಬ್ಯಾಂಕಿನಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿದ್ದನ್ನು ನೆನಪಿಸುವಂಥ ನೆನಪು ಅವರು ಹೇಳಿದರು. ಹೌದು, ನಾವು ನಿಜವಾಗಿಯೂ ಅವ್ರ ತಂದೆ ಆಗ ಶಾಸಕರಾಗಿ ಇಲ್ಲಿ ಇರುವಾಗ, ನಿರ್ದೇಶಕರಾಗಿರುವಾಗ ಶಾಸಕರಾಗಿ ಇದ್ದರು ಉಳ್ಳಾಲದ. ಆನಂತರ ಅವರ ಶಾಸಕತನ ಹೋದಾಗ ಇಲ್ಲಿಂದ ಏನೋ ಒಂದು ಕಾರಣದಿಂದ ಅವರ ಎಪೆಕ್ಸ್ ಬ್ಯಾಂಕಿನಿಂದ ಬರುವಂಥ ನಿರ್ದೇಶಕ ಸ್ಥಾನವನ್ನು
ತೆಗೆದ್ರು ಹೋಯ್ತು ಅದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆಗ ನನ್ನ ಮನಸ್ಸಿಗೆ ನೋವಾಯಿತು. ನಮಗೆ ಎಲ್ಲ ಮಾರ್ಗದರ್ಶನ ನೀಡ್ತಿದ್ರು. ಒಬ್ಬ ಹಿರಿಯ ರಾಜಕಾರಣಿಯಾಗಿ ಅತ್ಯಂತ ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಒಬ್ಬ ಶಾಸಕರಾಗಿದ್ದರು UT ಫರೀದ್ರವರು. ಅವರನ್ನು ಪುನಃ ನಮ್ಮ ಬ್ಯಾಂಕಿಗೆ ನಿರ್ದೇಶಕರನ್ನಾಗಿ ಮಾಡಿಕೊಂಡು ನಾನು ನಮ್ಮ ಜೊತೆ ನಮಗೆ ಮಾರ್ಗದರ್ಶನ ಮಾಡಿಸುವಂಥ ಕೆಲಸವನ್ನು ಅವರಿಂದ ಮಾಡಿಸಿದ್ದೆ. ಹೀಗೆಲ್ಲ ಆದ್ದರಿಂದ ಹಿರಿಯರೆಲ್ಲರೂ ನಮಗೆ ಮಾರ್ಗದರ್ಶನ ಮಾಡಿದ್ರಿಂದ ಮೊಳಹಳ್ಳಿ ಶಿವರಾಯರು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಹಾಕಿದಂಥ ಸಹಕಾರಿ ಬೀಜ ಅತ್ಯಂತ ಸದೃಢವಾಗಿದ್ದರಿಂದ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರ ಅತ್ಯಂತ ಯಶಸ್ವಿಯಾಗಿ ಬೆಳೆದಿದೆ ಅನ್ನುವಂಥ ಮಾತನ್ನು ಹೇಳಿಕೊಂಡು ಇವತ್ತು ಇಷ್ಟು ಸಂಖ್ಯೆಯಲ್ಲಿ ತಾವು ಬಂದು ನಮ್ಮನ್ನು ಒದಿಸ್ತಾ ಇದ್ದೀರಿ. ನಿಜವಾಗಿಯೂ ಇದು ಸಹಕಾರಿ ಕ್ಷೇತ್ರದಲ್ಲಿ ಒಂದು ಎಲ್ಲ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಮಾದರಿ ಆಗುವ ರೀತಿಯಲ್ಲಿ ಈ ಸಂಸ್ಥೆ ನಡೆಸ್ತದೆ. ಎಲ್ಲರನ್ನೂ ಸಮಾನವಾಗಿ ಕಾಣ್ತೇವೆ. ಯಾವುದೇ ರಾಜಕೀಯ ತರದೇ ನಾವು ಈ ಸಂಸ್ಥೆಗಳನ್ನು ಸಹಕಾರಿ ಕ್ಷೇತ್ರವನ್ನು ಬೆಳೆಸ್ತೇವೆ ಅನ್ನುವಂಥ ಮಾತನ್ನು ಹೇಳಿಕೊಂಡು ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಹಕಾರ. ಇಷ್ಟೊಂದು ಪ್ರಶಸ್ತಿಗಳನ್ನು ಪಡೆದ ನಿದರ್ಶನ ಇದ್ರೆ ಅದು ಕೂಡ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಮೂಲಕ ಸಾಕಾರವನ್ನ ಕಂಡಿದೆ. ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ಕೂಡ ತಮ್ಮೆಲ್ಲರ ಪರವಾಗಿ ಸಲ್ಲಿಸಿಕೊಂಡು ಈಗ ಜನ್ಮದಿನಾಚರಣೆ ಈ ವೇದಿಕೆಯಲ್ಲಿ ಆರಂಭವನ್ನ ಕಾಣಲಿಕ್ಕಿದೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರು, ವಿಶೇಷವಾಗಿ ನಮ್ಮ ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಸಭಾಪತಿಗಳಾದ ಸನ್ಮಾನ್ಯ ಶ್ರೀ UT ಖಾದರ್ ಅವರ ಉಪಸ್ಥಿತಿಯಲ್ಲಿ ಈ ವೇದಿಕೆಯಲ್ಲಿ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ